ರೀತಿಯ ಅಗಾಧವಾದ ಒಂದು ವೈವಿಧ್ಯತೆ ಇರ್ತಕ್ಕಂತಹ ದೇಶ ನಮ್ದು. ಆ ರೀತಿಯ ಒಂದು ಬಹಳ ದೊಡ್ಡ ವೈವಿಧ್ಯತೆ ಈ ದೇಶದಲ್ಲಿ ಇರುವುದಕ್ಕೆ ಯಾರಪ್ಪ ಕಾರಣ ಅಂತ ಹೇಳಿದ್ರೆ ಅದು ನಾವು ಹಿಂದುಳಿದ ವರ್ಗದ ಜಾತಿ ಸಮುದಾಯದವರು. ನಮ್ಮಿಂದಾಗಿ ಈ ದೇಶ ಜಗತ್ತಿನ ಅನೇಕ ದೇಶಗಳ ನಡುವೆ ಭಾರತ ಒಂದು ವಿಶಿಷ್ಟವಾದ ದೇಶವಾಗಿ ಕಂಗೊಳಿಸೋದಕ್ಕೆ ಯಾರಪ್ಪ ಕಾರಣ ಅಂತ ಹೇಳಿದ್ರೆ ನಮ್ಮ ಹಿಂದುಳಿದ ವರ್ಗದ OBC ಸಮುದಾಯ. ನಮ್ಮ ದೇಶದ ಪರಂಪರೆಯನ್ನ ನೋಡಿದ್ರೆ ಅದು ರಾಮಾಯಣ ಮಹಾಭಾರತದಿಂದ ಹಿಡಿದು ನಮ್ಮ ದೇಶದ ಎಲ್ಲ ದೇವಸ್ಥಾನಗಳು, ಅದರ ಎಲ್ಲ ಶಿಲ್ಪಕಲೆಗಳು, ಅದನ್ನೆಲ್ಲ ಯಾರು ಮಾಡಿದ್ದು? ಮಹಾಭಾರತವನ್ನು ಯಾರು ಬರೆದಿದ್ದು? ವ್ಯಾಸ ಮಹರ್ಷಿಗಳು ಅಲ್ವಾ? ವ್ಯಾಸ ಮಹರ್ಷಿಗಳು ಅಂದ್ರೆ ಯಾರು? ನಮ್ಮ ಬೆಸ್ತರು, ನಮ್ಮ ಕೋಳಿ ಸಮಾಜದವರು ಅಲ್ವಾ? ಇಡೀ ಜಗತ್ತಿನಲ್ಲಿ ಅತ್ಯಂತ ಮಹೋನ್ನತವಾದ ಕೃತಿ ಯಾವುದಪ್ಪ ಅಂತ ಹೇಳಿದ್ರೆ ರಾಮಾಯಣ ಮತ್ತು ಮಹಾಭಾರತ ಅಂತ ಹೇಳ್ತಾರೆ. ಅದರಲ್ಲೂ ಮಹಾಭಾರತ ಅಂದ್ರೆ ಒಂದು ಬಹಳ ದೊಡ್ಡ ಒಂದು ಕಾವ್ಯ. ಅದರೊಳಗಿರ್ತಕ್ಕಂತಹ ಪಾತ್ರಗಳು, ಆ ಪಾತ್ರಗಳ ನಡುವೆ ನಡೀತಕ್ಕಂತಹ ಮನೋವ್ಯಾಪಾರಗಳು, ಈ ರೀತಿ ಬಹಳ ದೊಡ್ಡ ಒಂದು ಜಗತ್ತಿಗೆ ಆದರ್ಶಮಯವಾದ ಒಂದು ಬಹಳ ದೊಡ್ಡ ಮಹಾಭಾರತವನ್ನ ಕೊಟ್ಟವರು ನಮ್ಮ ಹಿಂದುಳಿದ ವರ್ಗದ ಸಮಾಜದಿಂದ ಬಂದಂಥವ್ರು. ಕೇವಲ ಮಹಾಭಾರತ ಮಾತ್ರ ಅಲ್ಲ, ಈ ದೇಶದ ಎಲ್ಲ ದೇವಸ್ಥಾನಗಳು, ಗುಡಿ ಗೋಪುರಗಳು, ರಥಗಳು, ಅವನ್ನೆಲ್ಲ ಯಾರು ಕೆತ್ತಿದ್ದು ಅಲ್ವಾ? ಇಲ್ಲೇ ಬಾದಾಮಿ ಐಹೊಳೆ ಇರ್ಬೋದು, ಹಂಪೆ ಇರ್ಬೋದು, ಹಳೇಬೀಡು ಇರ್ಬೋದು, ಇನ್ನೊಂದು ಮತ್ತೊಂದು, ಈ ಎಲ್ಲ ದೇವಸ್ಥಾನಗಳನ್ನ ಜಗತ್ತು ಕಣ್ತೆರೆದು ನೋಡುವ ಹಾಗೆ ಅದನ್ನ ಕೆತ್ತಿದವರು ಯಾರು? ರಥಗಳ ಮೇಲೆ ದಶಾವತಾರವನ್ನ ಕೆತ್ತಿದ್ದಾರೆ. ರಥಗಳ ಮೇಲೆ, ದೇವಸ್ಥಾನಗಳ ಗುಡಿ ಗೋಪುರಗಳ ಮೇಲೆ ಇಡೀ ರಾಮಾಯಣವನ್ನ ಕೆತ್ತಿದ್ದಾರೆ ಅಲ್ವಾ? ಇವತ್ತು ನಮಗೆ ಒಂದು ಸೊನ್ನೆಯನ್ನ ಹಾಕ್ಬೇಕಾದ್ರೆ, ಒಂದು ನೇರವಾದ ಗೆರೆಯನ್ನು ಹಾಕ್ಬೇಕಾದ್ರೆ ಸ್ಕೇಲ್ ಬೇಕು ಅಲ್ವಾ? ಸ್ಕೇಲ್ ಇಲ್ಲದೆ ಗೆರೆ ಹಾಕಕ್ಕಾಗತ್ತಾ? ಕಂಪಾಸ್ ಇಲ್ಲದೆ ಸರಿಯಾಗಿ ಒಂದು ಸುತ್ತಳತೆಯ ಸೊನ್ನೆ ಬರೆಯಕ್ಕಾಗತ್ತಾ? ಆ ಯಾವ ಯಂತ್ರ ತಂತ್ರ ಇನ್ನೊಂದು ಮತ್ತೊಂದು ಏನೂ ಇಲ್ಲದ ಕಾಲದಲ್ಲಿ ತುಂಬಾ ಕರಾರುವಕ್ಕಾಗಿ ಈ ದೇಶದಲ್ಲಿ ಶಿಲ್ಪಕಲೆಗಳು ಅಲ್ಲಿದ್ದಾವೆ. ಬೆಳಗ್ಗೆ 6 ಗಂಟೆಗೆ ಸಂಕ್ರಾಂತಿಯ ದಿನ ಸೂರ್ಯೋದಯದ ಬೆಳಕು ಆ ಗರ್ಭಗುಡಿಯ ದೇವಸ್ಥಾನದ ಆ ಗರ್ಭಗುಡಿ ಮೇಲೆ ಸರಿಯಾಗಿ ಬೀಳುವ ಹಾಗೆ ನಮ್ಮ ಶಿಲ್ಪಕಾರರು ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಏನೆಲ್ಲ ಗೊತ್ತಿದ್ದೀರಿ ಅಲ್ವಾ? ಈ ರೀತಿಯಾಗಿ ನೀವು ಯಾವುದೇ ಜಾತಿ ಸಮುದಾಯದಲ್ಲಿ ತಗೊಳ್ಳಿ, ಅದು ಬಡಿಗ ಇರ್ಬೋದು, ಅಥವಾ ಪತ್ತಾರ್ ಇರ್ಬೋದು, ಅಥವಾ ಈ ರೀತಿಯ ಚಿನ್ನ ಬೇಡಿಯ ಕೆಲಸ ಮಾಡೋರು ಇರ್ಬೋದು, ಅಥವಾ ನೇಕಾರಿಕೆ ಮಾಡೋರು ಇರ್ಬೋದು, ಕುಂಬಾರಿಕೆ ಮಾಡೋರು ಇರ್ಬೋದು, ಕಂಬಾರಿಕೆ ಮಾಡೋರು ಇರ್ಬೋದು, ಈ ರೀತಿ ನೂರಾರು ಸಮುದಾಯದವರು ಅವರ ಒಂದು ಕೌಶಲ್ಯದ ಮೂಲಕ ನಮ್ಮ ದೇಶದ ಹಿರಿಮೆ ಗರಿಮೆಯನ್ನ ಜಗತ್ತಿನ ಮಟ್ಟದಲ್ಲಿ ತಗೊಂಡು ಹೋಗಿದ್ದಾರೆ. ಮ್ಯಾಚ್ ಬಾಕ್ಸ್ ನಲ್ಲಿ ಬೆಂಕಿ ಪಟ್ಟಣದಲ್ಲಿ ಸೀರೆಯನ್ನ ಫೋಲ್ಡ್ ಮಾಡಿ ಮಡಚಿ ಇಡಬಹುದು, ಆ ರೀತಿಯಾಗಿ ಅವರು ಸೀರೆಯನ್ನ ನೇಯ್ಗೆ ಮಾಡ್ತಾ ಇದ್ರು ಅಂದ್ರೆ ಹೇಗಿರ್ಬೋದು? ಅವರ ಕೈನಲ್ಲಿರ್ತಕ್ಕಂತಹ ಕರಕುಶಲ ಅಲ್ವಾ? 300 ಎಳೆಗಳು, ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಶೇಡ್, ಅದನ್ನ 300 ಎಳೆಗಳನ್ನ ಆ ಒಬ್ಬ ಮಗ್ಗದಲ್ಲಿ ಕೂತು ಒಬ್ಬ ನೇಕಾರ ಅದನ್ನ ಅವನು ನೇಯ್ಗೆ ಮಾಡ್ತಾ ಇದ್ದ. 3 ದಿನ 5 ದಿನ 1 ವಾರ ಆದ್ಮೇಲೆ ಅದು ಒಂದು ರೇಷ್ಮೆಯ ಸೀರೆಯಾಗಿ ಕಂಗೊಳಿಸ್ತಾ ಇತ್ತು ಅಲ್ವಾ? ಆ 300 ಎಳೆಗಳ ಆ ಸಂಯೋಜನೆ ಹೇಗಿರ್ಬೇಕು? ಅವನೇನು ಇಂಜಿನಿಯರ್? ಆ ಕೆಲಸವನ್ನ ಮಾಡಿದ ಅವನಿಗೆ ನೇಕಾರನಿಗೆ ಯಾರು ಡಾಕ್ಟರೇಟ್ ಕೊಟ್ಟಿದಾರ? ಪದ್ಮಭೂಷಣ ಕೊಟ್ರ? ಏನೂ ಕೊಡ್ಲಿಲ್ಲ. ಆ ರೀತಿಯ ನೇಕಾರರು ಊರಲ್ಲಿ ನಮ್ಮ ದೇಶದಲ್ಲಿ ಅಲ್ವಾ? ಒಬ್ಬ ಅಂಬಿಗ ಅಂದ್ರೆ ಯಾರು? ದೋಣಿಯನ್ನ ನಡೆಸೋನು, ದೋಣಿಯನ್ನ ಮಾಡುವವನು, ಅವನು ಇನ್ನೊಂದು ಜಾತಿ, ಅದರಲ್ಲೇ ಒಂದು ಉಪಜಾತಿ. ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದರು ರಾಮನಾಥ್ ಕೋವಿಂದ್, ಅವರು ದೋಣಿಯನ್ನ ಮಾಡುವ ಜಾತಿಯವರು. ಮೀನಿನ ಬಲೆ ಮಾಡೋದೊಂದು ಉಪಜಾತಿ, ಮೀನಿನ ಬಲೆಯನ್ನ ಬಳಸ್ಕೊಂಡು ಮೀನನ್ನ ಹಿಡಿಯುವವರು ಇನ್ನೊಂದು ಜಾತಿ. ಅಂದ್ರೆ ಈ ರೀತಿಯ ಅನೇಕ ಜಾತಿ ಸಮುದಾಯಗಳ ಬಹಳ ದೊಡ್ಡ ಗುಂಪು ನಾವು ಹಿಂದುಳಿದ ವರ್ಗದವರು. ಇವತ್ತು ದೋಣಿ ಅದು ಸಮುದ್ರದಲ್ಲಿ, ನದಿಯಲ್ಲಿ ತೇಲುತ್ತೆ.
ಹಾಕಿ ಅದು ಮುಳುಗೋಗುತ್ತೆ. ದೋಣಿ ಯಾಕೆ ತೇಲುತ್ತೆ? ಹೇಗೆ ತೇಲುತ್ತೆ? ಯಾರದನ್ನು ಕಂಡುಹಿಡಿದಿತ್ತು? ತೇಲುವ ದೋಣಿಯನ್ನ ಹೇಗೆ ಕಂಡುಹಿಡಿದ್ರು? ನಾವು ಜಗತ್ತಿನ ನೀವು ಯಾವುದೋ ಒಂದು ಬೇರೆ ಯಾವುದೋ ಒಂದು ಮರದ ತುಂಡು ಹಾಕಿದ್ರೆ, ಕಲ್ಲು ಹಾಕಿದ್ರೆ ಅದು ನೀರಲ್ಲಿ ಮುಳುಗಿ ಹೋಗುತ್ತೆ. ಆದ್ರೆ ಮುಳುಗದ ಹಾಗೆ ಒಂದು ದೋಣಿಯನ್ನ ಯಾರೋ ಒಬ್ಬ ನಮ್ಮ ಅಂಬಿಗ ಕಂಡು ಹಿಡಿದ್ನಲ್ಲ, ಹೇಗೆ ಕಂಡುಹಿಡಿದ? ಮನುಷ್ಯನನ್ನ ನೀರಿಗೆ ತಳ್ಳಿದ್ರೆ ಅವನು ಮುಳುಗೋಗ್ತಾನೆ. ಅವನೇನಾದ್ರೂ ಮೇಲೆ ತೇಲ್ಬೇಕು ಅಂದ್ರೆ ಅವನಿಗೆ ಈಜು ಬರಬೇಕು ಅಲ್ವಾ? ಈಜು ಬಾರದ 4 ಜನ ಕೂತ್ರು ಕೂಡ ಆ ದೋಣಿ ಮುಳುಗಲ್ವಲ್ಲ. ಏನದು ದೋಣಿಯ ಶಕ್ತಿ? ಆ ಮುಳುಗದ ಹಾಗೆ ದೋಣಿಯನ್ನ ಹೇಗೆ ಅವನು ರೂಪಿಸಿದ? ಯಾರೋ ಅವನು ವಿಜ್ಞಾನಿ ಅಲ್ವಾ ಅವನು? ಅಂದ್ರೆ ಈ ರೀತಿಯಾಗಿ ನಮ್ಮ ಸಮುದಾಯದ ಜನಗಳು ಭಾರತದ ಒಂದು ಹಿರಿಮೆ ಗರಿಮೆಗೆ ಪಾತ್ರರಾದರು. ಹಿಂದುಳಿದ ವರ್ಗಗಳು ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಸ್ಕಿಲ್ ಅನ್ನ, ಒಂದು ಕೌಶಲ್ಯವನ್ನ ಕರಗತ ಮಾಡಿಕೊಂಡ ಸಮುದಾಯಗಳು ಯಾವುದಪ್ಪ ಅಂತ ಹೇಳಿದ್ರೆ ಅವರು ನಮ್ಮ OBCನಲ್ಲಿ. OBCನಲ್ಲಿ ಈ ರೀತಿ ಕೌಶಲ್ಯವನ್ನ ಉಳ್ಳವರು. ಇನ್ನೊಂದು ಕಡೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪಶುಸಂಗೋಪನೆಯನ್ನ ಮಾಡೋರು, ಮತ್ತೊಂದು ಕಡೆಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ತಕ್ಕಂಥವ್ರು. ಈ ರೀತಿಯ 100 ಸಮುದಾಯಗಳು ಸೇರಿ ನಾವು ಇವತ್ತು ಹಿಂದುಳಿದ ವರ್ಗದವರಾಗಿದ್ದೀವಿ. ನಮಗೆ ಧಾರವಾಡ ಪೇಡೆ ಗೊತ್ತು ಅಲ್ವಾ? ಧಾರವಾಡ ಪೇಡೆಯನ್ನ ಅನೇಕರು ಇದು ಠಾಕೂರ್ ಪೇಡೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಯಾರೋ ಮಿಶ್ರಾ ಪೇಡೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಯಾವ್ದದು ಪೇಡೆ? ಆ ದೂದ್ ಪೇಡ ಯಾವುದು? ಅದು ಧಾರವಾಡದ ಸುತ್ತಮುತ್ತ ಇರ್ತಕ್ಕಂತಹ ನಮ್ಮ ಗೌಳಿ ಸಮಾಜದವರು ತಯಾರಿಸುವ ಎಮ್ಮೆ ಹಾಲಿನಿಂದ ಅಲ್ವಾ ಆಗದು? ಆ ಎಮ್ಮೆಯ ಪಶುಸಂಗೋಪನೆಯನ್ನು ಮಾಡ್ತಾ ಇರೋರು ಯಾರು? ನಾವ್ ಅನ್ಕೊಂಡ್ಬಿಟ್ಟಿದೀವಿ ಆ ಪ್ಯಾಕೆಟ್ ಮಾಡಿದವನು ಕವರ್ ಮಾಡಿದ ಠಾಕೂರನ್ನೇ ಪೇಡೆ ಮಾಡ್ತಾ ಇದ್ದಾನೆ. ಅಲ್ಲ, ಆ ಮೂಲ ಆ ರೀತಿಯ ತಳಿಯ ಎಮ್ಮೆಗಳನ್ನ ಸಾಕಿ ಇಡೀ ಜಗತ್ತಲ್ಲಿ ಧಾರವಾಡದ ಎಮ್ಮೆಯ ಹಾಲಿನ ಥಿಕ್ನೆಸ್, ಅದರ ಗಟ್ಟಿತನ ಜಗತ್ ಪ್ರಸಿದ್ಧ. ಹಾಗಾಗಿ ಆ ದೂದ್ ಪೇಡ ಆಗೋದು ಠಾಕೂರ್ ಸಾಹೇಬನಿಂದ ಆಗಲ್ಲ, ಆ ಮಿಶ್ರಾ ಸಾಹೇಬನಿಂದ ಆಗ್ಲಿಲ್ಲ. ಅದು ನಮ್ಮ ಗೌಳಿಗರಿಂದಾಗಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಆ ಸಿಹಿ ಇಂಡಸ್ಟ್ರಿ, ಆ ಸಿಹಿ ಉದ್ಯಮ ನಿಂತಿದೆ ಅಲ್ವಾ? ಈ ರೀತಿಯ 10 ಸಮುದಾಯಗಳ ಕೆಲಸದಿಂದಾಗಿ ಭಾರತದ ಹಿರಿಮೆ ಗರಿಮೆ ಜಗತ್ತಲ್ಲಿ. ನೀವು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ನೋಡಿ, ಅಲ್ಲಿ ಈ ತರ ಇದೆಯಾ? ಈ ರೀತಿಯ ಸಮುದಾಯಗಳಿದಾವ? ಈ ರೀತಿಯ 100 ಸಮುದಾಯಗಳಿದಾವ? ಅವರು ಈ ರೀತಿಯ ದೇವಸ್ಥಾನಗಳನ್ನ ಕಟ್ಟಿದಾರ? ಈ ರೀತಿಯ ರಥಗಳನ್ನ ಅವರು ಕಟ್ಟಿದಾರ? ಅಂದ್ರೆ ಭಾರತದ ಹಿರಿಮೆ ಗರಿಮೆಗೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನ ಕೊಟ್ಟವರು ನಮ್ಮ ಹಿಂದುಳಿದ ವರ್ಗದವರು. ಪಶುಸಂಗೋಪನೆಯಲ್ಲಿ ಅದು ಕುರಿ ಕಾಯೋದಿರ್ಬೋದು, ಮೇಕೆಯನ್ನ ಮೇಯಿಸೋದಿರ್ಬೋದು, ಹಸುವನ್ನ ಸಾಕೋದಿರ್ಬೋದು, ಎಮ್ಮೆಯನ್ನ ಸಾಕೋದಿರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹಂದಿ ಸಾಕಾಣಿಕೆ ಇರ್ಬೋದು. ಈ ರೀತಿಯ 10 ರೀತಿಯ ಪಶುಸಂಗೋಪನೆ. ಕುರಿಯ ತುಪ್ಪಟದಿಂದ ಕಂಬಳಿ ಅಲ್ವಾ? ಅಂದ್ರೆ ಅದರ ಮರು ಉತ್ಪನ್ನಗಳನ್ನು ಬಳಸಿ ಸಮಾಜವನ್ನ ಬೆಚ್ಚಗೆ ಇಡ್ತಕ್ಕಂತಹ ಕಾಯಕವನ್ನ ನಮ್ಮ ಹಿಂದುಳಿದ ಸಮುದಾಯದವರು ಮಾಡಿದ್ದಾರೆ. ಆದರೆ ಕಳೆದ ಒಂದು 25-30 ವರ್ಷಗಳ ಬೇರೆ ಬೇರೆ ರೀತಿಯ ಜಾಗತಿಕ ಬೆಳವಣಿಗೆಗಳಿಂದ ಹಿಡಿದು ಸ್ಥಳೀಯವಾದ ಕಾರಣಗಳು ಸೇರ್ಕೊಂಡು ಇವತ್ತು ನಮ್ಮ ಹಿಂದುಳಿದ ವರ್ಗಗಳು ಅನೇಕ ರೀತಿಯ ಸಂಕಟದಲ್ಲಿರೋದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಈ ರೀತಿಯ ನಮ್ಮ ವಿಶ್ವಕರ್ಮ ಸಮಾಜದವ್ರು ಇರ್ಬೋದು, ಪತ್ತಾರ್ ಇರ್ಬೋದು, ಅಥವಾ ಬಡಗಿ ಇರ್ಬೋದು, ಅಥವಾ ಚಿನ್ನದ ಕೆಲಸ ಮಾಡೋರು ಇರ್ಬೋದು, ಅಥವಾ ನೇಕಾರ ಇರ್ಬೋದು, ಅಥವಾ ಪಶುಸಂಗೋಪನೆ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರು ಇರ್ಬೋದು. ಅವರೆಲ್ಲರ ಬದುಕು ಇವತ್ತು ತುಂಬಾ ಶಿಥಿಲಗೊಂಡಿದೆ. ಅದು ಕೆಳಗೆ ಕುಸಿತಾ ಇದೆ. ಬೇರೆ ಬೇರೆ ಏನೇನೋ ಜಾಗತಿಕ ಕಾರಣಗಳು, ಗ್ಲೋಬಲೈಸೇಷನ್ ಆಗಿದೆ ಅಂತ ಹೇಳ್ತಾರೆ, ಟೆಕ್ನಾಲಜಿ ಬಂದಿದೆ ಅಂತ ಹೇಳ್ತಾರೆ. ಇವತ್ತು ನಾವು ಯಾರು ಮರದ ಕುರ್ಚಿಯನ್ನ ಬಳಸುವ ಸ್ಥಿತಿಯಲ್ಲಿ ಇಲ್ಲ. ಪ್ಲಾಸ್ಟಿಕ್ ಇನ್ನೊಂದು ಮತ್ತೊಂದು ಕುರ್ಚಿ ಬಂದಿದೆ ಅಲ್ವಾ? ಈ ಸಭಾಂಗಣ ಇಷ್ಟು ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ, ಇತ್ತೀಚೆಗೆ ಕಟ್ಟಿರುವ ಕಟ್ಟಡ ಇದೆ. ಈ ಕಟ್ಟಡವನ್ನ ಹಿಂದೆ 100 ವರ್ಷದ ಹಿಂದೆ ಈ ಕಟ್ಟಡವನ್ನ ಕಟ್ಟಿದ್ರೆ ಇದರ ಪ್ರತಿಯೊಂದು ಸಣ್ಣ ಸಣ್ಣ ಸಂಗತಿಯು OBC ಅವರಿಂದ ಆಗ್ತಾ ಇತ್ತು. ಆದ್ರೆ ಇವತ್ತು ನೀವು ಸುಮ್ಮನೆ ನೋಡಿ ಇದ್ರೊಳಗೆ ಏನಾದ್ರು OBC ಅವ್ರಿಗೆ ಏನಾದ್ರು ಇದೆಯಾ ಅಂತ ಇಲ್ಲ.
ಬೇರೆ ಬೇರೆ ರೀತಿಯ ಟೆಕ್ನಾಲಜಿ ಇನ್ನೊಂದು ಮತ್ತೊಂದು ಬಂದು ಇವತ್ತು ನಮ್ಮ OBC ಸಮುದಾಯಗಳ ಅವರ ಕೌಶಲ್ಯ ಏನಿತ್ತು, ಅವರ ಉದ್ಯೋಗಕ್ಕೆ ಅವರಿಗಿದ್ದಂತಹ ಒಂದು ಬೇಡಿಕೆ ಏನಿತ್ತು, ಅದೆಲ್ಲವೂ ಕೂಡ ಕುಸಿದು ಹೋಗಿರೋದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಕೇವಲ ರಾಜಕೀಯದ ಸ್ಥಾನಮಾನಗಳು ಅದನ್ನ ನಮ್ಮ ಪ್ರಮುಖರು ಪ್ರಸ್ತಾಪ ಮಾಡಿದ್ರು, ಪ್ರಮೋದ್ ಮಧ್ವರಾಜ್ ಅವರು. OBC ಸಮುದಾಯಗಳ ಜನಸಂಖ್ಯೆ ಏನಿದೆ ಆ ಪ್ರಮಾಣದಲ್ಲಿ ಆ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆಯಾ? ಇಲ್ಲ, ಅದು ಸಿಗ್ಬೇಕಾಗಿದೆ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಈ ಜಾತಿ ಜನಗಣತಿಯನ್ನ ಮಾಡ್ತಾ ಇದೆ. ಕೇವಲ ರಾಜಕೀಯ ಉದ್ದೇಶಕ್ಕೆ ಮಾತ್ರ ಅಲ್ಲ, ಈ ರೀತಿಯಾಗಿ ಸಮಾಜದ ಸ್ಥಿತಿಗತಿಗಳನ್ನ ಬದಲಾಗಿರುವ ಕಾಲದ ಪರಿಸ್ಥಿತಿನಲ್ಲಿ ಸಮಾಜದ ಮೂಲ ಉದ್ಯೋಗಗಳು ಯಾಕೆ ನಶಿಸಿ ಹೋಗ್ತಾ ಇದ್ದಾವೆ, ಇದನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಈ ಜಾತಿ ಜನಗಣತಿಯನ್ನ ಮಾಡ್ತಾ ಇದೆ. ಇದೇ ತರಹದ ಸಭೆ 4 ದಿನದ ಹಿಂದೆ ಹುಬ್ಬಳ್ಳಿಯಲ್ಲಾಯ್ತು. ಆ ಸಭೆಗೆ ನಾನು ಹೋಗಿದ್ದೆ. ನನ್ನನ್ನು ರೈಲ್ವೆ ಸ್ಟೇಷನ್ ಇಂದ ಕರ್ಕೊಂಡು ಬರೋದಕ್ಕೆ ಒಬ್ರು ನಮ್ಮ OBC ಸಮುದಾಯದ ನೇಕಾರ ಸಮುದಾಯದ ಕಾರ್ಯಕರ್ತರು ಬಂದಿದ್ರು. ಬೆಳಗ್ಗೆ 5:30 ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಹುಬ್ಬಳ್ಳಿ ಶಹರ್ನಲ್ಲಿ, ಧಾರವಾಡ ಅಲ್ಲ, ಹುಬ್ಬಳ್ಳಿ ಗ್ರಾಮೀಣ ಅಲ್ಲ, ಬರೀ ಹುಬ್ಬಳ್ಳಿ ಟೌನ್ ನಲ್ಲಿ 17,000 ನೇಕಾರರಿದ್ದಾರೆ ಅನ್ನುವ ಮಾತನ್ನ ಆ ಕಾರ್ಯಕರ್ತರು ಹೇಳಿದ್ರು. 17,000 ಜನ ನೇಕಾರರು ಹುಬ್ಬಳ್ಳಿಯಲ್ಲಿದ್ದಾರೆ. ಸುಮಾರು ಒಂದು 4,500 ಮನೆಗಳಿದಾವೆ ನೇಕಾರರು. ಎರಡನೇ ಪ್ರಶ್ನೆ ಕೇಳಿದೆ ನಾನು, ಈ 4,500 ಮನೆಗಳಿದೆಯಲ್ಲ, ಯಾರ್ಯಾರ ಮನೆಯಲ್ಲಿ ಮಗ್ಗದ ಶಬ್ದ ಈಗಲೂ ಬರ್ತಾ ಇದೆ, ಈಗಲೂ ಅವರು ನೇಕಾರಿಕೆಯನ್ನ ಮಾಡ್ತಾ ಇದ್ದಾರೆ, ಆ ತರಹದ ಮನೆಗಳು ಎಷ್ಟಿರಬಹುದು ಅಂತ ಅವರನ್ನು ಕೇಳಿದಾಗ ಅವರು ನೇಕಾರ ಸಮಾಜದ ಕಾರ್ಯದರ್ಶಿ ಅವ್ರು ಹೇಳಿದ್ರು ಸುಮಾರು ಒಂದು 350 ಮನೆಗಳಿರಬಹುದು. ಅಂದ್ರೆ 4,500 ನೇಕಾರರ ಮನೆಗಳಲ್ಲಿ 10% ಕಡಿಮೆ ಜನ ಮಾತ್ರ ಇವತ್ತು ನೇಕಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಉಳಿದ ಮನೆಯವರೆಲ್ಲ ಎಲ್ಲಿ ಹೋದ್ರು? ಏನ್ ಮಾಡ್ತಾ ಇದ್ದಾರೆ? ಏನ್ ಮಾಡ್ತಾ ಇರಬಹುದು? ಬಹುಶಃ ಅವರೇನೋ ಆಟೋ ಓಡಿಸ್ತಾ ಇದ್ದಾರ, ಅಥವಾ ಬೆಂಗಳೂರಿಗೆ ಬಂದು ಕೊರಿಯರ್ ಬಾಯ್ ಆಗಿದಾರ, ಅಥವಾ ಯಾವುದೋ ಝೊಮ್ಯಾಟೊ ಕೊಡ್ತಾ ಇದ್ದಾರ. ಅಂದ್ರೆ ಕೈನಲ್ಲಿ ಬಹಳ ದೊಡ್ಡ ವಿದ್ಯೆಯನ್ನ ಪಡ್ಕೊಂಡಂತಹ ಒಂದು ಸಮುದಾಯ, ಮ್ಯಾಜಿಕ್ ಮಾಡ್ತಾ ಇದ್ದಂತಹ ಸಮುದಾಯ, ಕೇವಲ ಬೆರಳುಗಳಲ್ಲೇನೆ ಆ ಸೀರೆಯ ಒಂದು ವಿನ್ಯಾಸವನ್ನ ಮಾಡ್ತಾ ಇದ್ದಂತಹ ಸಮುದಾಯ ಇವತ್ತೊಬ್ಬ ಕೊರಿಯರ್ ಬಾಯ್ ಆಗ್ತಿದೆ, ಒಬ್ಬ ಆಟೋ ಓಡಿಸೋನಾಗಿದ್ದಾನೆ ಅಲ್ವಾ? ಏನಾಯ್ತು ಹಾಗಾದ್ರೆ? ಇದು ಕುಂಬಾರಿಕೆ ಇರಬಹುದು, ಚಮ್ಮಾರಿಕೆ ಇರಬಹುದು, ಈ ರೀತಿ ನೂರಾರು ರೀತಿಯ ಉದ್ಯೋಗಾಧಾರಿತ ಕೌಶಲ್ಯಗಳು, ಸ್ಕಿಲ್. ಇದು ಯಾವುದೋ ಶಾಲೆ ಕಾಲೇಜಲ್ಲಿ ಕಲಿಸಿರೋದಲ್ಲ, ಇದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋಗಿ ಕಲ್ತ್ಕೊಂಡು ಬಂದಿರೋದಲ್ಲ. ಪ್ರತಿ ಮನೆಯೂ ಒಂದು ಶಾಲೆ ಅನ್ನುವ ಹಾಗೆ ತಂದೆಯಿಂದ ಮಗನಿಗೆ, ಮಗನಿಂದ ಅವನ ಮಗನಿಗೆ, ಮತ್ತೆ ಅವನ ಮಗನಿಗೆ, ಹೀಗೆ ಸಾವಿರಾರು ವರ್ಷಗಳಿಂದ ಇದ್ದಂತಹ ನಮ್ಮ ಕೌಶಲ್ಯ ಇವತ್ತು ಕಣ್ಮರೆಯಾಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಈ ಜಾತಿ ಜನಗಣತಿಯನ್ನ ಮಾಡ್ತಾರೆ. ಏನಾಯ್ತು ನಮ್ಮ ದೇಶದ ಕೌಶಲ್ಯ? ಈಗ ಉಲ್ಲೇಖ ಮಾಡಿದ್ರು ಶ್ರೀನಿವಾಸ್ ಪೂಜಾರಿ ಅವರು, ದೇಶದ ಪ್ರಧಾನಮಂತ್ರಿಗಳು ವಿಶ್ವಕರ್ಮ ಯೋಜನೆಯನ್ನ ಪ್ರಕಟಿಸಿದ್ದಾರೆ. ಆ ವಿಶ್ವಕರ್ಮ ಯೋಜನೆಗೆ ಇನ್ನೂ ಶಕ್ತಿಯನ್ನ ಕೊಡಬೇಕಾಗಿದೆ. ಆ ವಿಶ್ವಕರ್ಮ ಯೋಜನೆಗೆ ಇನ್ನೂ ಅದರೊಳಗಡೆಗೆ ರಕ್ತ ಮಾಂಸ ಖಂಡವನ್ನು ತುಂಬಬೇಕಾಗಿದೆ. ಅದನ್ನ ಯಾಕೆ ತುಂಬಬೇಕು, ಹೇಗೆ ತುಂಬಬೇಕು, ಯಾವ ರೀತಿ ಮಾಡಿದ್ರೆ ಅದು ನಿಜವಾದ ಆ ಒಂದು ಕೊನೆಯ ವ್ಯಕ್ತಿಗೆ ತಲುಪುತ್ತೆ ಅನ್ನುವುದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ದೇಶದಲ್ಲಿ ಈ ಜಾತಿ ಜನಗಣತಿಯನ್ನ ಮಾಡ್ತಾರೆ. ನಮ್ಮ ಅನೇಕ ಸಮುದಾಯಗಳು ಅವ್ರು ಏನ್ ಮಾಡ್ತಾ ಇದ್ರು, ಇವತ್ತೆಲ್ಲಿ ಹೋಗಿ ನಿಂತಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದರ ಆಧಾರದಲ್ಲಿ ಅವರು ಪಾಲಿಸಿಯನ್ನ ಮಾಡಬೇಕಾಗಿದೆ, ಅವರು ಅಭಿವೃದ್ಧಿಯ ಮಾನದಂಡಗಳನ್ನ ನಿಶ್ಚಯ ಮಾಡಬೇಕಾಗಿದೆ. ಅದಕ್ಕೆ ಈ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಇವತ್ತು ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವಲಸೆ ನಡೀತಾ ಇದೆ. ಊರು ಬಿಟ್ಟು ಹೋಗ್ತಾ ಇದ್ದಾರೆ ಜನ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ನಾನು ಇವತ್ತು ಬೆಳಗ್ಗೆ ರಾಜ್ಕುಮಾರ್ ಪಾಟೀಲ್ ಅವರ ಹತ್ರ ಸುಮ್ಮನೆ ಹೀಗೆ ಕೇಳಿದೆ. ನಮ್ಮ ಸೇಡಂ ಒಂದು ಸಣ್ಣ ಊರು, ಬಿ ಟೌನ್ ಅಂತ ಹೇಳ್ತಾರೆ. ಅದು ಬಿ ಟೌನು ಅಲ್ಲ, ಒಂದು ರೀತಿಯಲ್ಲಿ 3ನೇ ಹಂತದ ಒಂದು ಸಣ್ಣ ಪಟ್ಟಣ. ಕಳೆದ ಒಂದು 10-15 ವರ್ಷದಲ್ಲಿ ಸೇಡಂ ಅಲ್ಲಿ
ಸೇಡಂ ಔಟ್ಸ್ಕಟ್ಸ್ ಅಲ್ಲಿ ಎಷ್ಟು ಹೊಸ ಮನೆಗಳು ಬಂದಿರಬಹುದು? ಸುಮಾರು ಒಂದು 3-4 ಸಾವಿರ ಮನೆಗಳು ಬಂದಿದೆ ಅಂತ ಹೇಳೋದು. ಕಲಬುರಗಿಯಲ್ಲಿ ಕಳೆದ ಒಂದು 10-15 ವರ್ಷದಲ್ಲಿ ಎಷ್ಟು ಲೇಔಟ್ಗಳು ಬಂದಿದೆ, ಎಷ್ಟು ಸಣ್ಣ ಪುಟ್ಟ ಅಪಾರ್ಟ್ಮೆಂಟ್ಗಳು ಬಂದಿದೆ, ಎಷ್ಟು ಹೊಸ ಮನೆಗಳು ಬಂದಿದೆ ಅಂತ ಅಂದಾಜು ಮಾಡಿದ್ರೆ ಒಂದು 15,000 ಮನೆಗಳು ಬಂದಿರ್ಬೋದು ಅಲ್ವಾ? ಹುಬ್ಬಳ್ಳಿಯಲ್ಲಿ, ಮೈಸೂರಲ್ಲಿ, ಕೊನೆಗೆ ಬೆಂಗಳೂರು ಸಮುದ್ರ, ಅಲ್ಲಿ ಎಷ್ಟು ಜನ ಬಂದ್ರು, ಎಷ್ಟು ಮನೆ ಆಯ್ತೋ, ಎಷ್ಟು ಅಪಾರ್ಟ್ಮೆಂಟ್ ಆಯ್ತೋ ಲೆಕ್ಕಕ್ಕೆ ಸಿಗಲ್ಲ. ಹಾಗಾದ್ರೆ ಇವ್ರು ಯಾರು? ಸೇಡಂನಲ್ಲಿ ಹೊಸದಾಗಿ 3-4 ಸಾವಿರ ಮನೆ ಆಗಿದೆಯಲ್ಲ, ಆ ಮನೆಗೆ ಬಂದವ್ರು ಯಾರು? ಕಲಬುರ್ಗಿನಲ್ಲಿ 10-15 ಸಾವಿರ ಮನೆಗಳಾಗಿದೆಯಲ್ಲ, ಅಲ್ಲಿಗೆ ಬಂದವ್ರು ಯಾರು? ಹುಬ್ಳಿನಲ್ಲಿ ಹೊಸದಾಗಿ ಬರ್ತಾ ಇರೋರು ಯಾರು? ಯಾವ ಊರು ಬಿಟ್ಟು ಬರ್ತಾ ಇದ್ದಾರೆ ಅವರು? ಯಾವ ಜಾತಿ ಸಮುದಾಯದವರು? ಯಾಕೆ ಅವ್ರು ಹಳ್ಳಿ ಬಿಟ್ಟರು? ಹಳ್ಳಿನಲ್ಲಿ ಗೌರವ ಇಲ್ಲ ಅಂತ ಬಿಡ್ತಾ ಇದ್ದಾರ? ಹಳ್ಳಿನಲ್ಲಿ ನಮಗೆ ನಮ್ಮ ಕಾಯಕವನ್ನ ಗೌರವಿಸ್ತಾ ಇಲ್ಲ ಅಂತ ಬಿಡ್ತಾ ಇದ್ದಾರ? ನಮ್ಮ ಉದ್ಯೋಗಗಳು ಬಿದ್ದು ಹೋಗಿದೆ ಅಂತ ಹುಬ್ಳಿಗೋ ಬೆಂಗಳೂರಿಗೋ ಬರ್ತಾ ಇದ್ದಾರ? ಏನಕ್ಕೆ ಬರ್ತಾ ಇದ್ದಾರೆ? ಈ ವಲಸೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಈ ಜಾತಿ ಜನಗಣತಿಯನ್ನ ಮಾಡ್ತಾರೆ. ಏನಕ್ಕೆ ಜನ ಊರು ಬಿಟ್ಟು ಹೋಗ್ತಾ ಇದ್ದಾರೆ? ಕೇವಲ ಇಲ್ಲೆಲ್ಲೋ ಸೇಡಂನಲ್ಲಿ, ಕಲಬುರಗಿಯಲ್ಲಿ, ಹುಬ್ಬಳ್ಳಿಯಲ್ಲಿ ಅಲ್ಲ, ಅಲ್ಲೆಲ್ಲೋ ಅಸ್ಸಾಮಲ್ಲಿ, ಅಲ್ಲೆಲ್ಲೋ ಬಿಹಾರದಲ್ಲಿ, ಅಲ್ಲೆಲ್ಲೋ ಒರಿಸ್ಸಾದಲ್ಲಿ ಅವ್ರು ಈ ಕಡೆಗೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಬಿಡ್ತಾ ಇದ್ದಾನೆ. ಯಾರೋನು? ಯಾರೋ ಒಬ್ಬ ಅಸ್ಸಾಂನವರು, ಯಾರೋ ಒಬ್ಬ ಬಿಹಾರ್ನವನು, ಯಾವುದೋ ನಮ್ಮ ಹೋಟೆಲ್ ಅಲ್ಲಿ, ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಅಲ್ಲಿ ಸರ್ವರ್ ಆಗಿದ್ದಾನೆ. ಯಾರೋನು? ಯಾವುದೋ ಬಿಹಾರದವನು. ಅಲ್ಲೆಲ್ಲೋ ಚಿಕ್ಕಮಗಳೂರಿನಲ್ಲಿ, ಕೊಡಗಲ್ಲಿ, ಎಸ್ಟೇಟ್ ಅಲ್ಲಿ, ಟೀ ಎಸ್ಟೇಟ್ ಅಲ್ಲಿ, ಕಾಫಿ ಎಸ್ಟೇಟ್ ಅಲ್ಲಿ ಯಾರೋ ಅವ್ರು ಯಾರೋ ಎಲ್ಲೆಂದನೋ 3,000 ಕಿಲೋಮೀಟರ್, 2,000 ಕಿಲೋಮೀಟರ್ ದೂರದಿಂದ ಬಂದು ಇಲ್ಲಿ 300 ರೂಪಾಯಿಗೆ, 400 ರೂಪಾಯಿಗೆ ಕೂಲಿ ಮಾಡ್ತಾ ಇದ್ದಾರಲ್ಲ. ಯಾಕೆ ಅವ್ರು ಊರು ಬಿಟ್ಟು ಬಂದ್ರು? ಅಸ್ಸಾಮಲ್ಲಿ 150 ಭಾಷೆಗಳಿದ್ದಾವೆ. ನಮಗಿಂತ ಬಹಳ ದೊಡ್ಡ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂತಹ ರಾಜ್ಯ. ಅವರಿಗೆ ನಮಗಿಂತ ಹೆಚ್ಚು ಸಂಗೀತ, ನೃತ್ಯ, ಹಾಡು, ಅನೇಕ ತರಹದ ಪ್ರತಿಭೆ ಇರೋರು. ಅವ್ರು ಯಾಕೆ ಊರು ಬಿಟ್ಬಿಟ್ಟು ಬಂದ್ಬಿಟ್ಟು ಪೆಟ್ರೋಲ್ ಹಾಕ್ತಾ ನಿಂತ್ಕೊಂಡಿರೋದಲ್ಲ 300 ರೂಪಾಯಿ ಕೂಲಿಗೆ? ಏನಾಯ್ತು ಅಂದ್ರೆ ಈ ರೀತಿಯ ವಲಸೆ ನಡೀತಾ ಇದೆ. ಯಾಕೆ ಊರು ಬಿಟ್ಟು ಬರ್ತಾ ಇದ್ದಾರೆ? ಯಾಕೆ ಅವರೆಲ್ಲರೂ ಟೌನ್ ಸೇರ್ತಾ ಇದ್ದಾರೆ, ಸಿಟಿಗೆ ಹೋಗ್ತಾ ಇದ್ದಾರೆ? ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅವರು ಮೂಲದಲ್ಲಿ ಬಹಳ ದೊಡ್ಡ ಒಂದು ಪಾರಂಪರಿಕವಾದ ಕೌಶಲ್ಯ ಅವರಲ್ಲಿ ಇತ್ತು. ಆ ಕೌಶಲ್ಯವನ್ನ ಬಿಟ್ಟು ಮರೆತು ಯಾವುದೋ ಊರಿಗೆ ಹೋಗಿ ಯಾವುದೋ ಒಂದು ಕೂಲಿ ಕೆಲಸವನ್ನ ಇವರು ಮಾಡೋ ಪರಿಸ್ಥಿತಿ ಬಂತಲ್ಲ. ಯಾಕೆ? ಏನಾಗಿದೆ ಹಾಗಾದ್ರೆ? ಇದನ್ನ ಅರ್ಥ ಮಾಡಿಕೊಂಡು ದೇಶದ ಪಾಲಿಸಿಯನ್ನ ಮಾಡಬೇಕಾಗಿದೆ. ಇದನ್ನ ಅರ್ಥ ಮಾಡಿಕೊಂಡು ದೇಶದ ಒಂದು ಅಭಿವೃದ್ಧಿಯ ಮಾನದಂಡಗಳನ್ನ ನಿಶ್ಚಯ ಮಾಡಬೇಕಾಗಿದೆ. ಕೇವಲ ಇಲ್ಲೆಲ್ಲೋ ಕಲಬುರಗಿಯಿಂದ ನಾವು ಹೈದರಾಬಾದ್ಗೆ ಹೋಗೋದು, ನಮ್ಮ ನನ್ನ ಮಕ್ಕಳು ಕೆಲಸಕ್ಕೋಸ್ಕರ ಪುಣೆಗೆ ಹೋಗೋದು, ಬಾಂಬೆಗೆ ಹೋಗೋದು, ಗೋವಾಕ್ಕೆ ಹೋಗೋದು ಅಷ್ಟೇ ಅಲ್ಲ. ಯಾರೋ ಬಿಹಾರದವರು, ಒರಿಸ್ಸಾದವರು, ಅಸ್ಸಾಂನವರು ಇಲ್ಲಿಗೆ ಬರೋದು ಅಷ್ಟೇ ಅಲ್ಲ. ಯಾವುದೋ ಬಾಂಗ್ಲಾದೇಶದಿಂದೆಲ್ಲ ಈ ಕಡೆಗೆ ಬರ್ತಾ ಇದೆ ಅಲ್ವಾ? ಏನೋ 100,000 ಅಲ್ಲ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಇವರೆಲ್ಲ ಯಾರು? ಯಾಕೆ ಬರ್ತಾ ಇದ್ದಾರೆ? ಏನವರು? ಅವ್ರ ಆಧಾರ್ ಕಾರ್ಡ್ ಯಾವುದು? ಅವ್ರ ವೋಟರ್ ಐಡಿ ಏನು? ಈ ರೀತಿಯ ಬಹಳ ದೊಡ್ಡ ಒಂದು ಸಮೀಕ್ಷೆಯನ್ನ ಕೇಂದ್ರ ಸರ್ಕಾರ ಕೈಗೆತ್ತಿದೆ. ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಜಾತಿ ಜನಗಣತಿಯನ್ನ ಮಾಡ್ತಾ ಇದೆ. ನಮ್ಮಲ್ಲಿ ಅನೇಕ ಸಾರಿ ಅನ್ಸುತ್ತೆ, ಯಾವುದೇ ಈ ರೀತಿಯ ಸೆನ್ಸಸ್ ಆದಾಗ, ಮೊನ್ನೆ ಕಾಂತರಾಜ್ ವರದಿ ಬಂದಾಗಲೂ ಕೂಡ ಅನೇಕ ಸಣ್ಣ ಪುಟ್ಟ ಜಾತಿಯವರು ಯಾಕೋ ನಮ್ಮ ಸಂಖ್ಯೆ ಸರಿಯಾಗಿ ಬಂದಿಲ್ಲ ಅಂತ ಹೇಳಿದ್ರು ಅಲ್ವಾ? ಪ್ರತಿಯೊಂದು ಜಾತಿಯ ಜನಸಂಖ್ಯೆ ಹೊರಗಡೆ ಬಿಡುಗಡೆ ಆದ್ರೆ ನಮ್ಮ ಸಂಖ್ಯೆ ಕರೆಕ್ಟ್ ಆಗಿ ಬಂದಿಲ್ಲ, ನಮ್ಗಿನ್ನೂ ಜಾಸ್ತಿ ಇತ್ತು ಅಂತ ಎಲ್ಲ ಜಾತಿಯವರಿಗೆ ಅನ್ಸುತ್ತೆ. ಇರ್ಬೋದು, ಒಂದು 10%, 20% ಲೋಪ ಆಗಿರ್ಬಹುದು. ನಮ್ದೇನೋ 30-32 ಲಕ್ಷ ಇದ್ದಿರ್ಬೋದು, ಅದ್ರಲ್ಲಿ 24-25 ಲಕ್ಷ ಮಾತ್ರ ತೋರಿಸಿರ್ಬೋದು. ಆ ಲೋಪ ಆಗಿರ್ಬೋದು, ಆಗದೇನೂ ಇರ್ಬೋದು. ಆದ್ರೆ ನಿಜಕ್ಕೂ ನಮ್ಮ ಜಾತಿಗಳ ಒಳಗಡೆಗೆ ಏನ್ ನಡೀತಾ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ನಾವು 1200 ಜನ ಇದ್ದೀವಿ ಅಲ್ವಾ? ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ನಮ್ಮ ಅಜ್ಜನಿಗೆ, ನಮ್ಮ ಮುತ್ಯ, ನಾನು, ನಮ್ಮ ಅಪ್ಪ, ನಮ್ಮ ಅಪ್ಪನ ಅಪ್ಪ, ಅಜ್ಜ, ಮುತ್ಯಾನಿಗೆ ಎಷ್ಟು ಮಕ್ಕಳಿತ್ತು ಸ್ವಾಮಿ? ಮುತ್ಯಾನಿಗೆ ಎಷ್ಟು ಮಕ್ಕಳಿತ್ತು? ಮಿನಿಮಮ್ 5, 6, 8, 10 ಮಕ್ಕಳಿತ್ತು ಅಲ್ವಾ? 8ನೇ ಮಗು ಆಗಿದ್ದಕ್ಕೆ ನಮ್ಮ ಅಪ್ಪ ಇದ್ದಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವ್ರ ಅಪ್ಪನಿಗೆ ಅವರು 9ನೇ ಮಗು.
ನಂತರ ಅವರು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡು ಒಂದ ಎರಡಕ್ಕ ನಿಲ್ಲಿಸ್ಬಿಟ್ಟಿದ್ರೆ ಈ ದೇಶಕ್ಕೆ ಸಂವಿಧಾನ ಬರೆದ ಬಾಬಾ ಸಾಹೇಬ್ರೆ ಇರ್ತಾರೆ ಅಲ್ವಾ. ನಮ್ಮ ಮುತ್ಯಾನಿಗೆ 5 ಮಕ್ಳಿತ್ತು, 6 ಮಕ್ಳಿತ್ತು, 8 ಮಕ್ಳಿತ್ತು. ನಮ್ಮ ಅಪ್ಪನಿಗೆ ಎಷ್ಟು ಮಕ್ಕಳು ನೀವೇ ಯೋಚನೆ ಮಾಡಿ. ನಮ್ಮ ಅಪ್ಪನಿಗೆ ಎಷ್ಟು? 3, 4. ನಮಗೆಷ್ಟು ಮಕ್ಕಳು? 2. ನಮ್ಮ ಮಗನಿಗೂ ಮದುವೆ ಆಗಿದೆ, ನಮಗೂ ಮನೆಗೆ ಸೊಸೆ ಬಂದಿದ್ದಾರೆ. ಅವ್ರಿಗೆ ಎಷ್ಟು ಮಕ್ಕಳು? 1, ಅದಕ್ಕಿಂತ ಕಡಿಮೆ ಇಲ್ಲ ಅಲ್ವಾ. ಹೀಗಾಗಿ 1 ಅಥವಾ 2. ಏನಿದು? ಸುಮ್ಮನೆ ಯಾವುದೋ ಒಂದು ಸಮಾಜ 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ ಲೆಕ್ಕಕ್ಕೆ. ಅದು 1000 ಆಗ್ಬೋದು, ಲಕ್ಷ ಆಗ್ಬೋದು. 100 ಜನ ಇದ್ದಾರೆ. 100 ಜನರಲ್ಲಿ 50 ಜನ ಹೆಣ್ಮಕ್ಳು, 50 ಜನ ಗಂಡು ಮಕ್ಕಳು ಅಲ್ವಾ. ಸಮಾಜದಲ್ಲಿ ಅದೇ ರೀತಿ ಇರುತ್ತೆ. 48, 49, 51, 50. 50 ಜನ ಗಂಡು ಮಕ್ಕಳಿದ್ದಾರೆ, 50 ಜನ ಹೆಣ್ಮಕ್ಳಿದ್ದಾರೆ. ಸಹಜವಾಗಿ ಅವರು ಮದುವೆ ಆಗ್ತಾರೆ. ನಮ್ಮ ಮಕ್ಕಳಿಗೆ ಇರೋ ಹಾಗೆ ಈ 50 ಕುಟುಂಬಗಳು, 50 ಜೋಡಿ ಒಂದೇ ಮಗುವನ್ನ ಹಡೆದರೆ ಏನಾಗುತ್ತೆ? ಸಂಖ್ಯೆ 100 ಇದ್ದದ್ದು 100 ಎಷ್ಟಾಗುತ್ತೆ? 150 ಆಗುತ್ತೆ ಅಲ್ವಾ. ಓ ಪರವಾಗಿಲ್ಲ, ನಮ್ಮ ಜಾತಿಯ ಸಂಖ್ಯೆ, ನಮ್ಮ ಈ 100ರ ಸಂಖ್ಯೆ 150 ಆಯ್ತು ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಏನಾಗುತ್ತೆ? ಕಾಲದ ಓಟದಲ್ಲಿ ಅಪ್ಪ ಅಮ್ಮ ಯಾವತ್ತೋ ಒಂದು ದಿವಸ ತೀರ್ಕೊಳ್ತಾರೆ ಅಲ್ವಾ. 10, 20, 30 ವರ್ಷ ಆದ್ಮೇಲೆ ಆವಾಗ ಉಳಿದವ್ರು ಎಷ್ಟು ಜನ? 50 ಜನ ಮಾತ್ರ. ನಾವು 100 ಜನ ಇದ್ವಿ, 50 ಆಗಿದೆ ಅಂದ್ರೇನು? ಅರ್ಧಕ್ಕರ್ಧ ಕಡಿಮೆ ಆಗಿದೆ ಅಲ್ವಾ. ನಮ್ಮ ಸಂಖ್ಯೆ ಅರ್ಧಕ್ಕೆ ಇಳಿದಿದೆ, 50% ಲಾಸ್. ನಾವು 2 ಮಕ್ಕಳನ್ನ ಹಡಿದ್ರೆ ಮಾತ್ರ ಅದು ಈಕ್ವಲ್ ಆ ನಮ್ಮ ಜಾತಿಯ, ನಮ್ಮ ಉಪಜಾತಿಯ ಜನಸಂಖ್ಯೆ ಅಲ್ಲಿಗೆ ನಿಲ್ಲುತ್ತೆ. ನಾವು ಅಕ್ಕಪಕ್ಕದ ಸಮಾಜ ನೋಡ್ತೀವಿ, ಮುಸ್ಲಿಂ ಸಮಾಜ, ಅಲ್ಲೆಲ್ಲ 4 ಮಿನಿಮಮ್ ಅಲ್ವಾ. 4 ಮಿನಿಮಮ್ ಅಂದ್ರೆ ಏನಾಗುತ್ತೆ? ಒಂದೇ ಹಡಿದ್ರೆ ಅರ್ಧಕ್ಕೆ ಇಳಿಯುತ್ತೆ, 2 ಹಡಿದ್ರೆ ಅಲ್ಲಿಗೆ ನಿಲ್ಲುತ್ತೆ, 4 ಆದ್ರೆ ಆ ಸಂಖ್ಯೆ ಡಬಲ್ ಆಗುತ್ತೆ. ನಾವ್ ಇವತ್ತು ನೋಡ್ತೀವಿ, ಏನ್ರಿ ಎಲ್ಲ ಕಡೆಗೆ ಅವರೇ ಕಾಣ್ತಾರೆ. ಯಾಕೆ ಹೆಂಗ್ ಕಾಣ್ತಾರೆ? ಸುಮ್ಮನೆ ಕಾಣ್ತಾ ಇಲ್ಲ ಅವರು ಅಲ್ವಾ. 4 ಮಕ್ಕಳನ್ನು ಹಡ್ದಿದ್ದಾರೆ, ಅದಕ್ಕೆ ಅವ್ರ ಸಂಖ್ಯೆ ಡಬಲ್ ಆಗಿದೆ. ಚಪ್ಪಾಳೆ ಹೊಡಿತಾ ಇದ್ದೀರಾ ನೀವು? ನಿಮ್ಮ ಮಕ್ಕಳ ಸಂಖ್ಯೆ ನೋಡಿ ಫಸ್ಟ್ ಅಲ್ವಾ. ಆಮೇಲೆ ನಾವು ಹೇಳ್ತೀವಿ ಜಾತಿ ಗಣತಿನಲ್ಲಿ ನಮ್ಮ ಸಂಖ್ಯೆ ಸರಿಯಾಗಿ ತೋರಿಸ್ತಾ ಇಲ್ಲ. ನೀವು ನಿಮ್ ಸಂಖ್ಯೆ ಸರಿಯಾಗಿ ಪಡೆದ್ರೆ ಅಲ್ಲಿ ಸಂಖ್ಯೆ ಬಂದೇ ಬರುತ್ತೆ ಅಲ್ವಾ. ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ನೀವು ನಮ್ಮ ಕುಟುಂಬದ ನಾವು ಲೆಕ್ಕ ಹಾಕೊಳ್ಳಿ. ನಿಮ್ಮ ಮುತ್ಯ, ಅವ್ರಿಗಿದ್ದ 4 ಜನ ಅಣ್ಣ ತಮ್ಮಂದ್ರು, ಅವ್ರ ಹೆಣ್ಮಕ್ಳು, ಅವ್ರ ಗಂಡ್ಮಕ್ಳು, ಅವ್ರ ಮಕ್ಕಳು, ಇವ್ರ ಮಕ್ಕಳು, ಅದನ್ನ ನೋಡಿದ್ರೆ ಮೆಟ್ಲಿಂದ ಮೆಟ್ಲಿಗೆ ಕೆಳಗೆ ಬರುವಾಗ ನಮ್ಮ ಸಮಾಜಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಗೊತ್ತಾಗ್ತದೆ ಅಲ್ವಾ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾತಿ ಜನಗಣತಿಯನ್ನು ಮಾಡಬೇಕು. ಇವತ್ತು ಅನೇಕರು ವಲಸೆ ಎಲ್ಲಿಗೆ ಹೋಗಿದ್ದಾರೆ? ಹಳ್ಳಿಯಿಂದ ಟೌನ್ಗೆ ಬಂದ್ರು, ಟೌನ್ನಿಂದ ಕಲಬುರ್ಗಿಗೆ ಬಂದ್ರು, ಕಲಬುರ್ಗಿಯಿಂದ ಬೆಂಗಳೂರಿಗೆ ಹೋದ್ರು, ಬೆಂಗಳೂರಿಂದ ಅಮೆರಿಕಕ್ಕೆ ಹೋದವರು ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಾತಿ, ಧರ್ಮ, ಸಂಸ್ಕೃತಿಯನ್ನ ಬಿಟ್ಟು ಕ್ರಿಶ್ಚಿಯನ್, ಮುಸ್ಲಿಂ ಆದವರು ಇದ್ದಾರೆ. ಅವ್ರು ಯಾಕೆ ಆ ಕಡೆ ಹೋದ್ರು? ಅವರು ಮೂಲದಲ್ಲಿ ಯಾವ ಜಾತಿಯವರಾಗಿದ್ರು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ರೀತಿಯ ಜಾತಿ ಜನಗಣತಿ ಅಂತ ಹೇಳಿದ್ರೆ ಅದು ಕೇವಲ ಏನೋ ಒಂದು ಸಿದ್ದರಾಮಯ್ಯನವರ ಒಂದು ಪೊಲಿಟಿಕಲ್ ಅಜೆಂಡಾ, ಅಹಿಂದ ರಾಜಕಾರಣ, ಇವ್ರುಗಳಿಗೆ ಅನ್ಯಾಯ ಆಗಿದೆ, ಅವರುಗಳಿಗೆ ನ್ಯಾಯ, ನಿಜ ಅದೆಲ್ಲವೂ ಆಗ್ಬೇಕು. ಎಲ್ಲ ತರಹದ ಸಮಾಜಗಳಿಗೆ ಅವರ ಅಗತ್ಯವಾದ ರಾಜಕೀಯ ಪ್ರಾತಿನಿಧ್ಯ ಏನ್ ಸಿಗ್ಬೇಕಾಗಿದೆ ಅದು ನಿಶ್ಚಿತವಾಗಿ ಸಿಗಬೇಕು. ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಮೋದಿಯವರು ಯೋಚನೆ ಮಾಡ್ತಾ ಇದ್ದಾರೆ. ಖಂಡಿತ ಆ ದಿಕ್ಕಲ್ಲಿ ಅವರು ಹೆಜ್ಜೆ ಇಡ್ತಾರೆ. ಇದು ಕೇವಲ ಒಂದು ರಾಜಕೀಯ ಅಜೆಂಡಾ ಮಾತ್ರ ಅಲ್ಲ. ನಮ್ಮ ಭಾರತ, ಹಿಂದಿನ ಒಂದು ಹಿರಿಮೆ ಗರಿಮೆಯ ಭಾರತ, ಜಗತ್ತಿನ ಗಮನ ಸೆಳೆದಂತಹ ಭಾರತ, ಅದು ನಿಜವಾದ ಭಾರತ ಆಗ್ಬೇಕಾಗಿದೆ. ಇವತ್ತು ಭಾರತ ಜಗತ್ತಿನ 5ನೇ 4ನೇ ಸ್ಥಾನದಲ್ಲಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಅದು ನಿಜಕ್ಕೂ ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಹಿಂದುಳಿದ ವರ್ಗಗಳು ಅವರು ಅವರ ನಿಜವಾದ ಕೌಶಲ್ಯ ಏನಿದೆ, ಅವರು ಕೇವಲ ಬೆರಳುಗಳಲ್ಲಿ ಏನು ಒಂದು ಚಮಕ್ಕನ್ನ ಮಾಡ್ತಾ ಇದ್ರು, ಏನೊಂದು ಮ್ಯಾಜಿಕ್ ಅನ್ನ ಮಾಡ್ತಾ ಇದ್ರು, ಏನು ಒಂದು ಜಗತ್ತಿನ
ಗಮನ ಸೆಳೆಯುವ ಹಾಗೆ ಅವರ ಕೌಶಲ್ಯವನ್ನ ತೋರಿಸ್ತಾ ಇದ್ರು. ಅವರು ಮತ್ತೆ ಮುಂಚೂಣಿಗೆ ಬಂದ್ರೆ ಮಾತ್ರ ಭಾರತ ಜಗತ್ತಿನ ಮೊದಲ ದೇಶ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಆ ರೀತಿಯಾಗಿ ನಮ್ಮ ಸಮಾಜಗಳ ಬೇರೆ ಬೇರೆ ಮುಖದ ಸಂಗತಿಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ಒಂದು ನೀತಿ ನಿರೂಪಣೆಯನ್ನ, ಅಭಿವೃದ್ಧಿಯ ಮಾನದಂಡಗಳನ್ನ ರೂಪಿಸೋದಕ್ಕೆ ಕೇಂದ್ರ ಸರ್ಕಾರ ಈ ಒಂದು ಐತಿಹಾಸಿಕವಾದ ಜಾತಿ ಜನಗಣತಿಯನ್ನ ಮಾಡೋದಕ್ಕೆ ತಯಾರಿಯನ್ನ ನಡೆಸಿದೆ. ಬಹಳ ದೊಡ್ಡ ತಯಾರಿಯನ್ನ ನಡೆಸಿದೆ. ಈಗಾಗಲೇ ಪ್ರಮುಖರು ಹೇಳಿದ್ರು, ಸುಮಾರು 10 ಲಕ್ಷ ಜನ ಇದಕ್ಕೋಸ್ಕರ ಸರ್ಕಾರಿ ನೌಕರರು ಕೆಲಸ ಮಾಡೋರಿದ್ದಾರೆ. 13,000 ಕೋಟಿ ರೂಪಾಯಿಗಳನ್ನ ಸರ್ಕಾರ ವೆಚ್ಚ ಮಾಡ್ತಾ ಇದೆ. ಸುಮಾರು 33 ಪ್ಯಾರಾಮೀಟರ್ಸ್ ಅದನ್ನ ಇಟ್ಕೊಂಡು ಈ ಒಂದು ಕೇವಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾತ್ರ ಅಲ್ಲ, ಈ ರೀತಿ ಅನೇಕ ಮುಖದ ವೈಜ್ಞಾನಿಕವಾದ ಸಮೀಕ್ಷೆಯನ್ನ ಕೇಂದ್ರ ಸರ್ಕಾರ ಮಾಡೋದು. ಮೊನ್ನೆ ಇದೇ ರೀತಿಯ ಸಭೆ ಬೆಂಗಳೂರಿನಲ್ಲಾದಾಗ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಪತ್ರಕರ್ತರೊಬ್ರು ಅವರು ಭಾಗವಹಿಸಿದ್ರು ಚರ್ಚೆಯಲ್ಲಿ. ಅವರೊಂದು ಮಾತನ್ನ ಹೇಳಿದ್ರು, 1931ನೇ ಇಸ್ವಿನಲ್ಲಿ ಜಾತಿ ಗಣತಿ ನಡೆದಿತ್ತು ಬ್ರಿಟಿಷರ ಕಾಲದಲ್ಲಿ. ಈಗ ಹತ್ತಿರ 100 ವರ್ಷಗಳ ನಂತರ ಮೊದಲ ಬಾರಿಗೆ ಭಾರತದಲ್ಲಿ ಈ ಜಾತಿ ಜನಗಣತಿ ನಡೀತಾ ಇದೆ. ಇದು ಕೇವಲ ಒಂದು ಸರ್ಕಾರದ ಕಾರ್ಯಕ್ರಮ ಅಲ್ಲ, ಇದು ಎಲ್ಲ ಸಮಾಜಗಳ ಕಾರ್ಯಕ್ರಮ. ಇದನ್ನ ನಾವು ಪ್ರತಿ ಊರಲ್ಲೂ ಒಂದು ಹಬ್ಬದ ರೀತಿಯಲ್ಲಿ ಈ ಜಾತಿ ಜನಗಣತಿಯನ್ನ ಆಚರಿಸಬೇಕು ಅನ್ನುವ ಮಾತನ್ನ ಅವರು ಹೇಳಿದ್ರು. ಆ ರೀತಿಯಾಗಿ ನಾವು ಸಂಭ್ರಮದಿಂದ ಈ ಒಂದು ಜಾತಿ ಜನಗಣತಿಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ನಮ್ಮೆಲ್ಲ ಅಂಕಿಅಂಶಗಳನ್ನ ಸರ್ಕಾರದ ಜೊತೆಗೆ ಹಂಚ್ಕೊಳ್ಬೇಕು. ಈ ಜಾತಿ ಜನಗಣತಿ ಅಂತ